ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ಈ ಮುಂಜಾವಿನ ಪ್ರಾರ್ಥನೆಯಲ್ಲಿ ಸೇರಿ ಬಂದಕ್ಕೆ ಕರ್ತನು ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿ ನಾನು ಸಂದೇಶವನ್ನ ನಿಮ್ಮ ಮುಂದೆ ಒಂದು ಪ್ರಶ್ನೆಯನ್ನ ಇಟ್ಟು ನಾನು ಪ್ರಶ್ನೆಯನ್ನ ಕೇಳಿ ಮುಂದುವರಿಸಲು ಬಯಸ್ತೇನೆ. ನಿಮ್ಮ ಜೀವಿತದಲ್ಲಿ ಈ ಕ್ಷಣದಲ್ಲಿ ಅಟ್ ದ ಪ್ರೆಸೆಂಟ್ ನಿಮ್ಮ ಜೀವಿತದಲ್ಲಿ ಇದು ಯಾವ ಮನುಷ್ಯನಿಂದನೂ ಸಾಧ್ಯ ಇಲ್ಲ, ಯಾವ ಅಧಿಕಾರದಿಂದನೂ ಸಾಧ್ಯ ಇಲ್ಲ, ಯಾವ ವ್ಯಕ್ತಿಯಿಂದನೂ ಸಾಧ್ಯ ಇಲ್ಲ, ದೇವರಿಂದ ಮಾತ್ರ ಸಾಧ್ಯ ಅನ್ನುವಂತ ಸಮಸ್ಯೆಗಳಿರುವವರನ್ನು ಕೈಯಾಗಲೇ. ಎಲ್ರಿಗೂ ಸಮಸ್ಯೆ ಇದೆಯಾ? ಒಂದು ನಿಮಿಷ ಆಲೋಚನೆ ಮಾಡಿಲ್ಲ. ಕೈ ಎತ್ತಿನದೆಲ್ಲ ಕೈ ಎತ್ತಿ. ಇದು ಭಾರತ ದೇಶದ್ದು ವೀಕ್ನೆಸ್. ಜೈ ಅಂದ್ರೆ ಸಾಕು. ಯಾರಿಗೆ ಜೈ ಅಂತ ಇದೀನಿ, ಏನಕ್ಕೆ ಜೈ ಅಂದ್ರೆ ಇಲ್ಲ, ಜೈ ಅನ್ನೋದು. ಈಗ ಒಂದ್ ನಿಮಿಷ ಆಲೋಚನೆ ಮಾಡ್ರಿ. ನನ್ನ ಜೀವಿತದಲ್ಲಿ ಯೇಸು ಸ್ವಾಮಿ ಬಿಟ್ಟು ಇದನ್ನ ಡೀಲ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನನಗೆ ಅಂತ ಸಮಸ್ಯೆ ಇದೆ, ದೇವರು ಮಾತ್ರನೇ ಇದನ್ನ ಇಳಿದು ಬಂದು ದೇವರು ನನ್ನನ್ನ ಪರಿಹಾರವನ್ನು ಕೊಡಬೇಕು. ಇಷ್ಟವರೆಗೆ ಯೋಚನೆ ಮಾಡಿರ್ತೀರಲ್ಲ, ಈ ಕೈ ಎಷ್ಟೋ ಜನರಿಗೆ ಈ ಸಮಸ್ಯೆಗಳಿದೆ. ಹಲ್ಲೆಲೂಯ, ದೇವರು ಇಲ್ಲದು ಬರಲೇಬೇಕಾದಂತ ಪರಿಸ್ಥಿತಿ ಈಗ ಬಂದಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಮನೆಗಳಲ್ಲಿ ನಿಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನೇ ಇಳಿದು ಬಂದು ಈ ಕಾರ್ಯವನ್ನ ಮಾಡಬೇಕಾದಂತ, ಈ ಕಾರ್ಯವನ್ನ ಡೀಲ್ ಮಾಡಬೇಕಾದಂತ, ಈ ಸಮಸ್ಯೆಯನ್ನ ಡೀಲ್ ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ. ಹಲ್ಲೆಲೂಯ. ಇಲ್ಲಿ ಕೂತವರಿಗೆ ಪ್ರತಿಯೊಬ್ಬರಿಗೆ ಕರ್ತನ ಸನ್ನಿಧಾನದಲ್ಲಿ ಒಂದು ಪರಲೋಕದ ಬಾಗಿಲು ತೆರೆದಾಗಿದೆ. ಈ ದಿನಮಾನಗಳಲ್ಲಿ ಆ ಉತ್ತರವನ್ನ ನಾವು ಕಾಣೋದಾಗಲಿ. ನಾವು ಈಗ ಆ ವಾಕ್ಯದನ್ನೇ ನಾವು ಧ್ಯಾನ ಮಾಡಬೇಕು ಹೋಗ್ತಾ ಇದ್ದೇವೆ. ಯೆಶಾಯ ಪ್ರವಾದನೆ ಗ್ರಂಥ 28ನೇ ಅಧ್ಯಾಯ 21ರಿಂದ 22 ವಚನಗಳು ನನಗೆ ಫ್ಯಾಸಿನೇಟ್ ಮಾಡಿರುವಂತಹ, ನನಗೆ ಅತ್ಯಾಶ್ಚರ್ಯ ಪಡಿರುವಂತಹ ಆ ಪ್ರವಾದನೆಗಳ ಪುಸ್ತಕ. ಮೊದಲು ನಾನು ಯೆಶಾಯ ಪ್ರವಾದನೆ ಓದುವಂತ ಸಂದರ್ಭದಲ್ಲಿ ಈ ಕಷ್ಟಕರವಾದ ಈ ಶಬ್ದಗಳು, ಈ ಕಷ್ಟಕರವಾದ ಊರುಗಳು, ಈ ಕಷ್ಟಕರವಾದ ರಾಜನ ಹೆಸರುಗಳು, ಈ ಕಷ್ಟಕರವಾದ ಅವರ ಸಂದರ್ಭಗಳು, ಇವರು ಎಲ್ಲೆಲ್ಲಿ ಏನ್ ಮಾಡಿದ್ದಾರೆ, ಎಲ್ಲೆಲ್ಲಿ ಇವನ್ ಪ್ರವಾದನೆ ನೋಡಿದ್ದೇನೆ ಅನ್ನೋದನ್ನು ಓದುವಾಗ ನಂಗೆ ಬಹಳ ಕಷ್ಟಕರವಾದ. ಆದ್ರೆ ಇತ್ತೀಚಿನ ದಿನಮಾದರೆ ಮತ್ತೆ ತಿರುಗಿ ಆ ಯೆಶಾಯ ಪ್ರವಾದನೆ ಗ್ರಂಥ ನೋಡಿದಾಗ ಅಲ್ಲಿ ಅಡಕವಾಗಿರುವಂತ ಆ ಪ್ರವಾದನೆಗಳಲ್ಲಿರುವಂತ ಪ್ರಕಟಣೆಗಳು ಮತ್ತು ರಾಜರುಗಳ ಜೀವಿತದಲ್ಲಿ ನಡೆದಂತ ವಿಚಾರಗಳು, ಆ ಪ್ರವಾದಿಯ ಜೀವಿತದಲ್ಲಿ ನಡೆದಂತ ವಿಚಾರಗಳನ್ನು ಗಮನಿಸುವಾಗ ಅತ್ಯಾಶ್ಚರ್ಯಗೊಳ್ಳುವಂತ ವಿಚಾರ ಆಗಿದೆ. ಇದು ನೋಡ್ರಿ, ಯೆಶಾಯ ಪ್ರವಾದನೆ ಗ್ರಂಥ 28ನೇ ಅಧ್ಯಾಯ 21ರಿಂದ 22 ವಚನ ನೋಡುವಾಗ ಯೆಹೋವನು ಈಗ ಈ ಸಂದರ್ಭ ಪೂರ್ವಭಾವಿ ಹಿನ್ನೆಲೆಯನ್ನು ನೋಡುವಾಗ ಇಲ್ಲಿ ಇಸ್ರಾಯೇಲರು ದೇವರ ವಿರುದ್ಧವಾಗಿ ಅವಿಧೇಯರಾಗಿ ನಡೀತಾ ಇದ್ದಾರೆ. ನಡೆಯುವಂತ ಸಂದರ್ಭದಲ್ಲಿ ಕರ್ತನಾದ ಯೆಹೋವನು, ಆ ದೇವರು, ಈ ಲೋಕವನ್ನ ಭೂಮಿ ಆಕಾಶವನ್ನ ಉಂಟು ಮಾಡಿದ ದೇವರು ಅದರ ಒಂದು ಭರವಸೆಯನ್ನ ಕೊಡ್ತಾ ಇದ್ದಾರೆ. ಏನಂತಂದ್ರೆ, ಯೆಹೋವನು ಈಗ ಅಪರೂಪವಾದ ತನ್ನ ಕೆಲಸವನ್ನು ನಡೆಸಬೇಕೆಂದಲೂ ಅಪೂರ್ವವಾದ ತನ್ನ ಕಾರ್ಯವನ್ನು ನೆರವೇರಿಸಬೇಕೆಂದಲೂ ಪೆರಾಚಿಮ್ ಬೆಟ್ಟದಲ್ಲಿ ಎದ್ದಂತೆ ಏಳುವನು, ಗಿಬ್ಯೋನ್ ತಗ್ಗಿನಲ್ಲಿ ರೋಷಗೊಂಡಂತೆ ರೋಷಗೊಳ್ಳುವನು. ಹಲ್ಲೆಲೂಯ, ಹಲ್ಲೆಲೂಯ. ಅದನ್ನ ಏನ್ ಮಾಡ್ತಾನಂದ್ರೆ, ಅಪರೂಪವಾದ ತನ್ನ ಕೆಲಸವನ್ನ ಮಾಡ್ತಾನೆ. ಅಪರೂಪವಾದಂದ್ರೆ ಎಲ್ಲಾ ಸಮಯದಲ್ಲಿ ನಡೆಯುವಂತ ಘಟನೆ ಅದಲ್ಲ. ಯಾವುದು ಅಪರೂಪವಾದ ಕೆಲಸ ಎಂದು ನೋಡುವಾಗ ಎಲಿಜಾಬೆತ್ತಳ ಜೀವಿತದಲ್ಲಿ ನಡೆದಂತ ಅಪರೂಪವಾದ ಕೆಲಸ, ಮರಿಯಳ ಜೀವಿತದಲ್ಲಿ ನಡೆಯುವುದು ಅಪರೂಪವಾದ ಕೆಲಸ, ಅಣ್ಣಳ ಜೀವಿತದಲ್ಲಿ ನಡೆಯುವುದು ಅಪರೂಪವಾದ ಕೆಲಸ, ಮನೋಹರ ಜೀವಿತದಲ್ಲಿ ನಡೆಯುವುದು ಅಪರೂಪವಾದ ಕೆಲಸ, ಅದೇ ಹಿಜ್ಕೀಯನ ಜೀವಿತದಲ್ಲಿ ನಡೆಯುವುದು ಅಪರೂಪವಾದ ಕೆಲಸ, ಅಬ್ರಹಾಮನ ಜೀವಿತದಲ್ಲಿ ನಡೆಯುವುದು ಅಪರೂಪವಾದ ಕೆಲಸ, ಅದೇ ಈಸಾಕನ ಜೀವಿತದಲ್ಲಿ ನಡೆಯುವುದು ಅಪರೂಪವಾದ ಕೆಲಸ, ಯಾಕೋಬನ ಜೀವಿತದಲ್ಲಿ ನಡೆಯುವುದು ಅಪರೂಪವಾದ ಕೆಲಸ, ದಾವೀದನ ಜೀವಿತದಲ್ಲಿ ನಡೆಯುವುದು ಅಪರೂಪವಾದ ಕೆಲಸ. ಹಲ್ಲೆಲೂಯ. ಮುಂದಿನ ದಿನವಾದರೆ ನಂಬಿಕೆ ದೃಢವಾಗಿ ನಿಮ್ಮದು ನಿಲ್ಲುವಾದರೆ ನಿಮ್ಮ ಹೆಸರನ್ನ ಬರೆಯಿರಿ. ನನ್ನ ಜೀವಿತದಲ್ಲಿ ದೇವರು ಅಪರೂಪವಾದ ಕೆಲಸವನ್ನು ಮಾಡಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಈ ಅಪರೂಪವಾದ ಕೆಲಸವನ್ನ ದೇವರಿಗೆ ಎಲ್ಲಿ ಮಾಡಿದ್ದಾರಂತೆ ನಾವು ಗಮನಿಸ್ತೇವೆ. ನಡೆಸಬೇಕಂತಲೂ ಅಪೂರ್ವವಾದ ತನ್ನ ಕಾರ್ಯವನ್ನು ನೆರವೇರಿಸಬೇಕಂತಲೂ ಪೆರಾಚಿಮ್ ಬೆಟ್ಟದಲ್ಲಿ ಎದ್ದಂತೆ ಏಳುವನು. ಹಲ್ಲೆಲೂಯ. ಈ ಪೆರಾಚಿಮ್ ಬೆಟ್ಟದಲ್ಲಿ ಏಳುವಾಗ ಅಥವಾ
ಯಾವ ಕಾರ್ಯ ಅಲ್ಲಿ ನಡೆದಿದೆ? ಈ ಪೆರಾಚಿಮ್ ಬೆಟ್ಟವನ್ನ ಯಾಕೆ ಅಲ್ಲಿ ಮಧ್ಯದಲ್ಲಿ ತರುತ್ತಾ ಇದ್ದಾರೆ? ಯಾಕೆ ಯೆಶಾಯನಿಗೆ ಬಾಯಲ್ಲಿ ನುಡಿಯುವಾಗ ದೇವರು ಪೆರಾಚಿಮ್ ಬೆಟ್ಟವನ್ನ ನೆನಪಿಸಿಕೊಡ್ತಾ ಇದ್ದಾರೆ? ಆ ಬೆಟ್ಟದಲ್ಲಿರುವಂತಹ ವಿಶೇಷ ಯಾವುದು? ಆ ಬೆಟ್ಟದಲ್ಲಿ ನಡೆದಿರುವಂತಹ ಘಟನೆ ಯಾವುದೆಂದು ನೋಡುವಾಗ ನಾವು ಅದನ್ನು ನೋಡುವುದಕ್ಕೆ 2 ಸಮುವೇಲ 5ನೇ ಅಧ್ಯಾಯ 17ರಿಂದ 21 ವಚನಗಳಿಗೆ ನಾವು ಹಿಂದೆ ತಿರುಗಿ ಹೋಗಬೇಕಾಗಿದೆ. ವಾಕ್ಯಗಳನ್ನು ನೋಡಿಕೊಳ್ಳೋಣ. ಅಲ್ಲಿ ಏನ್ ನಡೀತಾ ಇದೆ? ದಾವೀದನು ತನ್ನ ಸೌಲನ ದಿನಗಳು ಮುಗಿದವೆ. ಈಗ ಇಸ್ರಾಯೇಲರ ತಂದು ಅಲ್ಲಿ ದಾವೀದನನ್ನ ಅಭಿಷೇಕ ಮಾಡುವುದಕ್ಕೆ ಮುಂದಾಗಿದ್ದಾರೆ. ವಾಕ್ಯವನ್ನು ನೋಡೋಣ. ಇಸ್ರಾಯೇಲ್ಯರು ದಾವೀದನನ್ನು ಅಭಿಷೇಕಿಸಿ ತಮ್ಮ ಅರಸನನ್ನಾಗಿ ಮಾಡಿಕೊಂಡರೆಂಬ ವರ್ತಮಾನವು ಫಿಲಿಸ್ಟಿಯರಿಗೆ ಮುಟ್ಟಿದಾಗ ಅವರು ಅವನನ್ನ ಹಿಡಿಯುವುದಕ್ಕೆ ಹೊರಟರು. ದಾವೀದನು ಇದನ್ನು ಕೇಳಿ ದುರ್ಗಕ್ಕೆ ಹೋದನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ವಾಕ್ಯವನ್ನ ಗಮನಿಸಿರಿ. ಇಸ್ರಾಯೇಲರು ದಾವೀದನನ್ನ ಇಸ್ರಾಯೇಲರ ರಾಜನಾಗಿ ಆತನ ಅಭಿಷೇಕ ಯಾವಾಗ ನಡೆಯಿತು? ಆ ಸಮಯದಲ್ಲಿ ನಡೆದದಲ್ಲ. ಆತನು ಯಾವಾಗ ತನ್ನ ತಂದೆಯ ಮನೆಯಲ್ಲಿ ಇದ್ದನೋ, ಯಾವಾಗ ಗೋಲ್ಯಾತನನ್ನು ಸೋಲಿಸದ ಸಮಯದಲ್ಲಿ ಆತನು ಹುಡುಗನಾಗಿ ಇದ್ದನೋ, ಕುರಿಗಳನ್ನ ಕಾಯುತ್ತಿದ್ದನು, ಆವಾಗಲೇ ಆತನ ಮೇಲೆ ರಾಜ್ಯಾಭಿಷೇಕ ನಡೆದಿದೆ. ಹಲ್ಲೆಲೂಯಾ. ರಾಜ್ಯಾಭಿಷೇಕ ನಡೆದರೂ ಕೂಡ ಆತನ ಜೀವಿತದಲ್ಲಿ ಒಂದು ಅರಣ್ಯದ ಅನುಭವವನ್ನು ಅನುಭವಿಸುತ್ತಾನೆ. ಸೌಲನಿಂದ ಆತನಿಗೆ ಹೊಡೆತ ಬೀಳುತ್ತೆ. ಸೌಲನನ್ನು ಹಿಂಬಾಲಿಸುತ್ತ ಆತನನ್ನು ಹಿಂಬಾಲಿಸುತ್ತ ಆತನನ್ನು ಸಾಯಿಸುವುದಕ್ಕೆ ನೋಡುವಂತಹ ಸಂದರ್ಭದಲ್ಲಿ, ಆ ಅರಣ್ಯದಲ್ಲಿ ಇರುವಂತಹ ಸಂದರ್ಭದಲ್ಲಿ ಎಷ್ಟೋ ವರ್ಷಗಳ ಕಾಲ ಆತನು ರಾಜನಾಗಿದ್ದರೂ ಕೂಡ, ರಾಜನಾಗುವುದಕ್ಕೆ ಅಭಿಷೇಕಿಸಲ್ಪಟ್ಟರೂ ಕೂಡ ಆತನ ಕಾಡಿನಲ್ಲಿ ಜನಿಸಿದನು, ಕಾಡಿನಲ್ಲಿ ಸಮಯವನ್ನ ಕಳೆದನು. ಅದೇ ರೀತಿಯಲ್ಲಿ ಆತನು ಅನೇಕ ಕಾರ್ಯಗಳನ್ನ ಅಲ್ಲಿ ರಾಜನಲ್ಲದೆ ಇರುವಂತಹ ಸಂದರ್ಭದಲ್ಲಿ ಮಾಡುವುದನ್ನು ನಾವು ಗಮನಿಸುತ್ತೇವೆ. ಹಲ್ಲೆಲೂಯಾ. ರಾಜನಾದರೂ ಸಿಂಹಾಸನ ಇಲ್ಲ, ಸೈನಿಕರಿಲ್ಲ, ದೇಶ ಇಲ್ಲ, ಆ ಒಂದು ಪರಿಸ್ಥಿತಿಯಲ್ಲಿ ಆದರೆ ಈಗ ಏನಾಗಿದೆ? ಸೌಲನಿಲ್ಲ. ಈಗ ಇನ್ನೊಬ್ಬ ರಾಜ ಆ ಒಂದು ದೇಶಕ್ಕೆ ಬೇಕಾಗಿದೆ. ಅದಕ್ಕೋಸ್ಕರವಾಗಿ ಇಸ್ರಾಯೇಲರು ಅವರನ್ನ ಅಭಿಷೇಕ ಮಾಡುತ್ತಿದ್ದಾರೆ. ದಾವೀದನನ್ನು ಅಭಿಷೇಕಿಸಿ ತಮ್ಮ ಅರಸನನ್ನಾಗಿ ಮಾಡಿಕೊಂಡರೆಂಬುದು ಯಾರಿಗೆ ಗೊತ್ತಾಯ್ತಂತೆ? ಫಿಲಿಸ್ಟಿಯರಿಗೆ ಗೊತ್ತಾಯ್ತು. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಕೂಡ ನಮ್ಮ ಮನೆಯಲ್ಲಿ ಆಶೀರ್ವಾದ ಉಂಟಾಯಿತು ಅಂತ ಅನ್ಕೊಂಡು, ಅಥವಾ ಯಾವುದೋ ಒಂದು ಅದ್ಭುತ ಉಂಟಾಯಿತು ಅಂತ ಅನ್ಕೊಂಡು ಗೊತ್ತಾದ ಕೂಡಲೇ ಸೈತಾನನ ಕಣ್ಣು ನಮ್ಮ ಮೇಲೆ ಬೀಳುತ್ತದೆ ಪ್ರಿಯರೇ. ಹಲ್ಲೆಲೂಯಾ. ನಮ್ಮ ಮೇಲೆ ಬೀಳುವುದರೆ ನಮ್ಮ ಆ ಆಶೀರ್ವಾದವನ್ನ ನೀನು ಎಷ್ಟು ದಿನ ಕಾಪಾಡ್ಕೋತೀಯ ನೋಡ್ತೀನಿ ಅನ್ನುವ ಚಾಲೆಂಜ್ ಅನ್ನು ಹಾಕುವಂತ ದುರಾತ್ಮ ಸೇನೆಗಳು ನಮ್ಮ ವಿರುದ್ಧವಾಗಿ ತಿರುಗಿ ನೋಡ್ರಿ. ಇನ್ನೇನಲ್ಲಿ ಆಗಿಲ್ಲ, ಜಸ್ಟ್ ಅಭಿಷೇಕಿಸಿ ಸಿಂಹಾಸನದಲ್ಲಿ ಕೂತಿದ್ದಾನೆ ಅಷ್ಟೇ. ದಾವೀದನ ವಿರುದ್ಧವಾಗಿ, ಇಸ್ರಾಯೇಲರ ವಿರುದ್ಧವಾಗಿ ಈ ಫಿಲಿಸ್ಟಿಯರು ಬರ್ತಾ ಇದ್ದಾರೆ. ನಮ್ಮ ಜೀವಿತದಲ್ಲಿ ಕೂಡ ನಾವು ಆಶೀರ್ವಾದವನ್ನ ಪಡೆದುಕೊಂಡಾಗ ನಾವು ಒಂದನ್ನ ತಿಳಿದುಕೊಳ್ಳಬೇಕು. ಆಶೀರ್ವಾದವನ್ನ ಪಡೆಯುವುದು ದೊಡ್ಡದಲ್ಲ, ಆಶೀರ್ವಾದವನ್ನು ಹೊಂದಿಕೊಳ್ಳೋದು ದೊಡ್ಡದಲ್ಲ. ದೇವರು ಕೊಟ್ಟಿರುವಂತ ಆಶೀರ್ವಾದವನ್ನು ನೀನು ಸಂಭಾಲಿಸುವುದು ಬಹಳ ಪ್ರಾಮುಖ್ಯ. ಹಲ್ಲೆಲೂಯಾ. ಯಾಕಂದ್ರೆ ನಿನ್ನ ಕೈಯಿಂದ ಕಿತ್ತು ನಿನ್ನನ್ನು ಅದೇ ಪರಿಸ್ಥಿತಿಗೆ ತೆಗೆದುಕೊಂಡು ಹೋಗುವುದಕ್ಕೆ ನಿನ್ನ ವಿರುದ್ಧವಾಗಿ ಕಾರ್ಯ ಮಾಡುವಂತ ದುರಾತ್ಮ ಸೇನೆಗಳಿದಾವೆ, ಪಾತಾಳದ ಶಕ್ತಿಗಳಿದಾವೆ. ಆದರೆ ಕರ್ತನು ಹೇಳಿದಾನೆ, ನಿಮಗೆ ಹಾವುಗಳನ್ನ ಚೇಳುಗಳನ್ನ ತುಳಿಯುವುದಕ್ಕೆ ಅಧಿಕಾರ ಕೊಟ್ಟಿದ್ದೀನಿ. ಆ ಅಧಿಕಾರದ ಮೇಲೆ ಅದನ್ನು ತುಳಿಯುವವರಾಗಿರಿ. ತುಳಿಯುವುದಕ್ಕೆ ನಿನಗೆ ಬಲ ಬೇಕಲ್ಲಪ್ಪ. ಬಲ ಎಲ್ಲಿಂದ ಸಿಗುತ್ತೆ? ಬಲ ನಿನಗೆ ಬರುತ್ತೆ. ಯಾವುದರಿಂದ ಬರುತ್ತೆ ಅಂತ ಅನ್ಕೊಂಡು ಯೇಸು ಸ್ವಾಮಿ ಹೇಳ್ಕೊಟ್ಟಿದ್ದಾರೆ, ಯೇಸು ಕ್ರಿಸ್ತರು ಹೇಳ್ಕೊಟ್ಟಿದ್ದಾರೆ. ನಮಗೆ 5 ನಿಮಿಷ ಪ್ರಾರ್ಥನೆ ಮಾಡ್ರಿ ಅಂತ ಅನ್ಕೊಂಡು ಹೇಳಿದ್ರೆ ಪ್ರಾರ್ಥನೆ ಮಾಡೋದಕ್ಕೆ ಆಗ್ತಾ ಇಲ್ವಲ್ಲ? ಪ್ರಾರ್ಥನೆಯಲ್ಲಿ ಕೂರುವುದಕ್ಕೆ ಆಗ್ತಾ ಇಲ್ಲಲ್ಲ? ಸತ್ಯವೇದ ಜ್ಞಾನ ಮಾಡೋದಕ್ಕೆ ಆಗ್ತಾ ಇಲ್ವಲ್ಲ? ಸ್ತೋತ್ರಗಳನ್ನ ಮಾಡೋದಕ್ಕೆ ಆಗ್ತಾ ಇಲ್ವಲ್ಲ? ಸ್ತೋತ್ರಗಳನ್ನ ಮಾಡ್ರಿ ಅಂತ ಹೇಳುವಾಗ ಸ್ತೋತ್ರಗಳ ಬಾಯಲ್ಲಿ ಬರ್ತಾ ಇಲ್ವಲ್ಲ? ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳೋಣ ಪ್ರಿಯರೇ. ಎಲ್ಲವನ್ನ ನಾವು ದೇವರು ಮಾಡಲಿ ಅಂತ ಅನ್ಕೊಂಡು ಬಯಸ್ತಾ ಇದೀವಿ. ನಾವೇನ್ ಮಾಡಿದೀವಿ? ಒಂದು ಪ್ರಶ್ನೆ ಹಾಕಿ ನೋಡಿ. ನಾವೇನ್ ಮಾಡಿದೀವಿ? ಅಟ್ಲೀಸ್ಟ್ ಜಸ್ಟ್ ನಿಂತ್ರೆ ಅದ್ರ ಸ್ತೋತ್ರ ಹೇಳ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಜಸ್ಟ್ ನಿಂತ್ರೆ ದೇವರು ಕರ್ತನಾದ ಅಪೂರ್ವವಾದ ಕಾರ್ಯವನ್ನ ಮಾಡ್ತಾನೆ. ಹಲ್ಲೆಲೂಯಾ. ಅಪೂರ್ವವಾದ ಕಾರ್ಯವನ್ನ ಮಾಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಈಗ ಫಿಲಿಸ್ಟಿಯರೇ ಹುಟ್ಟಿದಾಗ ಅವರನ್ನು ಹಿಡಿಯುವುದಕ್ಕೆ ಹೊರಟರು. ಫಿಲಿಸ್ಟಿಯರು ದೇಶದೊಳಗೆ ನುಗ್ಗಿ ರೆಫಾಯಿಮ್ ತಗ್ಗಿಗೆ ಬಂದು ಪಾಳೆಯ ಮಾಡಿಕೊಂಡಿದ್ದಾರೆಂದು ತಿಳಿದು ದಾವೀದನು ಯೆಹೋವನನ್ನು, ನಾನು ಫಿಲಿಸ್ಟಿಯರಿಗೆ ವಿರುದ್ಧವಾಗಿ ಹೋಗಬಹುದು ಎಂದು ಕೇಳಿದಾಗ, ನೋಡ್ರಿ, ಗಮನಿಸ್ರಿ, ಯುದ್ಧ ಮಾಡೋದಕ್ಕೆ ಈಗ ರಾಜನಾಗಿದ್ದಾನೆ, ಇಸ್ರೇಲ್ ಜನರಿದ್ದಾರೆ,
ಸೈನಿಕರಿದ್ದಾರೆ, ಸೇನಾಧಿಪತಿಗಳಿದ್ದಾರೆ, ಆಯುಧ ಇದೆ, ಎಲ್ಲ ಇದ್ರೂ ಕೂಡ ಅಲ್ಲಿ ದಾವಿದನು ಮಾಡುವ ಕಾರ್ಯ ಇರುತ್ತಂದ್ರೆ ಎಲ್ಲ ವಿಚಾರ. ನಿನ್ನೆ ದಿವಸ ನಾವು ಯಾವ ವಿಚಾರಕ್ಕೆ ದೇವರ ಬಳಿ ಹೋಗ್ಬೇಕು ಅಂತ ಅನ್ಕೊಂಡು ದೇವರು ನಿನ್ನೆ ದಿವಸ ಆ ಒಂದು ಫ್ರೈಡೆ ನಾವು ಬೈಬಲ್ ಸ್ಟಡಿಯಲ್ಲಿ ಕೇಳಿಸ್ಕೊಂಡ್ವಿ. ಯಾವುದಕ್ಕೆ ನಾವು ಹೋಗಬಹುದು? ನಾವೆಲ್ಲ ವಿಚಾರಕ್ಕೂ ನಾವು ಕರ್ತನ ಬಳಿಗೆ ಹೋಗಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅನೇಕ ಬಾರಿ ನಾವೇನಂದುಕೊಂತೇವೆ, ಇದನ್ನು ನಾನು ದೇವರ ಹತ್ರ ಬಳಿ ತಗೊಂಡು ಹೋಗ್ಬೇಕಾ, ಇದನ್ನು ನಾನು ದೇವರ ಮುಂದೆ ಡಿಸ್ಕಸ್ ಮಾಡ್ಬೇಕಾ, ಇದನ್ನು ನಾನು ದೇವರ ಮುಂದೆ ಇಡ್ಬೇಕಾ, ಇದು ನಾನ್ ಮ್ಯಾನೇಜ್ ಮಾಡ್ತೀನಿ, ಇದು ನನಗೆ ನನ್ನ ಜ್ಞಾನ ಇದೆ, ನನ್ಗೆ ಅದನ್ನ ಮಾಡೋದಕ್ಕೆ ಬರುತ್ತೆ ಅನ್ನೋದನ್ನ ನಾವು ಆಲೋಚನೆ ಮಾಡ್ತೀವಿ. ಬಟ್ ನೀವು ದೇವರ ಮುಂದೆ ಅದನ್ನು ತೆಗೆದುಕೊಂಡು ಹೋಗುವಾಗ ಬೇರೆ ಕರ್ತನು ಸೂಕ್ತವಾದ ಆಲೋಚನೆಯನ್ನ ಕೊಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ಆತನು ಕೊಡುವಂತ ಆಲೋಚನೆ ಅದು ನಿತ್ಯ ನಿರಂತರವಾಗಿ ನಿಲ್ಲುವಂತದಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದನ್ನು ಕೇಳಬಹುದು, ಹೋಗಬಹುದೋ ಎಂದು ಕೇಳಿದಾಗ ಅವರನ್ನು ನನ್ನ ಕೈಗೆ ಒಪ್ಪಿಸಿ ಕೊಡುವೆಯೋ ಎಂದು ಕೇಳಲು ಆತನು, ಹೋಗು, ನಾನು ಹೇಗೂ ಅವರನ್ನು ನಿನ್ನ ಕೈಗೆ ಒಪ್ಪಿಸುವೆನ್ನೋದು ಉತ್ತರ ಕೊಟ್ಟದ್ರಿಂದ ಅವನು ಹೋಗಿ ಅವರನ್ನು ಸೋಲಿಸಿ ಯೆಹೋವನು ಕತ್ತೆ ಹೊಡೆದ ಪ್ರವಾಹದಂತೆ ತನ್ನ ಶತ್ರುಗಳ ಮೇಲೆ ಬಿದ್ದು ಅವರನ್ನು ನನ್ನ ಕಣ್ಣ ಮುಂದೆಯೇ ನಾಶ ಮಾಡಿದ್ದಾನೆಂದು ಹೇಳಿ ಆ ಯುದ್ಧ ಸ್ಥಳಕ್ಕೆ ಬಾಳ್ ಪೆರೆಚಿಮ್ ಎಂದು ಹೆಸರಿಟ್ಟನು. ಹಲ್ಲೆಲೂಯಾ. ಅಲ್ಲಿ ಗಮನಿಸಿರಿ ವಾಕ್ಯವನ್ನ. ಅಲ್ಲಿ ದಾವಿದನು ಹೇಳ್ತಾ ಇದ್ದಾನೆ, ದಾವಿದನಿಗೆ ನೀನು ಹೋಗು, ಯುದ್ಧ ಮಾಡೋದಕ್ಕೆ ಸೈನ್ಯ ಇದೆಯಲ್ಲ ಅನ್ನೋದನ್ನ ಕರ್ತನೆ ಹೇಳ್ತಾರೆ. ಆದ್ರೆ ಅಲ್ಲಿ ಯಾರು ಒಂದು ಯುದ್ಧ ಮಾಡಿದೆ ಗಮನಿಸುವಾಗ ಅವನು ಹೋಗಿ ಯಾರ ಬಗ್ಗೆ ಅವನು ಹೋಗಿ ಯಾರ ಬಗ್ಗೆ ಹೇಳ್ತಾ ಇದ್ದಾನೆ? ಕರ್ತನಾದ ಯೆಹೋವನು ಮತ್ತು ಆತನ ಸೈನ್ಯವು ಹೋಗಿ ಅವರನ್ನು ಸೋಲಿಸಿ ಯೆಹೋವನು ಕತ್ತೆ ಹೊಡೆದ ಪ್ರವಾಹದಂತೆ. ಈಗ ಒಂದು ವೇಳೆ ಗೋರು ಡ್ಯಾಮ್ ಅಲ್ಲಿರುವಂತ ನೀರು ಒಂದೇ ಸಾರಿ ಆ ಒಂದು ಡ್ಯಾಮ್ ಒಡೆದ್ರೆ ಯಾವ ರೀತಿಯಲ್ಲಿ ನೀರು ನುಗ್ಗಿ ಹಾಸನ ಪಟ್ಟಣವನ್ನು ತುಂಬಿಕೊಳ್ಳುತ್ತೋ ಅದೇ ರೀತಿಯಲ್ಲಿ ದೇವರ ಕೋಪದ ಪ್ರವಾಹ ಯಾರ ಮೇಲೆ ಬಿತ್ತು? ನಮ್ಮ ವಿರುದ್ಧವಾಗಿ, ದಾವಿದನ ವಿರುದ್ಧವಾಗಿ ಇದ್ದಂತ ಶತ್ರುಗಳ ಮೇಲೆ, ಫಿಲಿಸ್ಟಿಯರ ಮೇಲೆ ಬಿದ್ದಿದ್ದನ್ನು ನಾವು ನೋಡ್ತೇವೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಪ್ರಿಯರೇ, ನಮ್ಮ ಕೈಯಲ್ಲಿ ಆಶೀರ್ವಾದವನ್ನ ಕಿತ್ತುಕೊಂಡಿರುವಂತ ದುರಾತ್ಮ ಸೇನೆಗಳಿದಾವೆ. ಇವತ್ತಿನ ದಿವಸ ನಮ್ಮ ವಿರುದ್ಧವಾಗಿ ನಿಂತಿರುವಂತ ನಮ್ಮ ವಾಗ್ದಾನವನ್ನು ನಾವು ಹೊಂದಿಕೊಳ್ಳದಂತೆ ನಮ್ಮಲ್ಲಿ ಬಲಹೀನತೆಯನ್ನ ದೇಹದಲ್ಲಿ ಹುಟ್ಟಿಸಿ ನಮ್ಮ ದೇಹವನ್ನ ನಮ್ಮ ವಿರುದ್ಧವಾಗಿ ನಿಲ್ಲಿಸಿ. ನೋಡ್ರಿ, ಅನೇಕ ಬಾರಿ ನಾವು ಏನು ಮಾತಾಡ್ತೇವೆ, ಏನು ಆಲೋಚನೆ ಮಾಡ್ತೇವೆ ಅಥವಾ ಏನು ಕ್ರಿಯೆಗಳನ್ನ ಮಾಡ್ತೇವೆ ನಮ್ಮ ವಿರುದ್ಧವಾಗಿರುತ್ತೆ. ನಾವು ಮತ್ತೆ ಆಲೋಚನೆ ಮಾಡ್ತೀವಿ, ಈ ನನ್ನ ದೇಹ ನಾನು ಹೇಳಿದ ಕೇಳ್ತಾ ಇಲ್ಲ, ನನ್ನ ವಿರುದ್ಧವಾಗಿ ಕೆಲಸ ಮಾಡ್ತೇವೆ. ಇವತ್ತಿನ ದಿವಸ ಮೊದಲನೇ ಶತ್ರು ಯಾರಾಗಿದ್ದಾರೆ? ನಮ್ಮ ದೇಹ ಆಗಿದೆ. ಈ ಮಣ್ಣಿದೆ ನೋಡಿ, ಇದು ನಮ್ಮ ಶತ್ರು ಆಗಿದೆ. ಇದನ್ನ ಅರಿಯದವನು, ಒಂದು ವೇಳೆ ಇದನ್ನ ಅರಿಯದವನು ಅವನು ವಿಶ್ವಾಸಿನೇ ಅಲ್ಲ. ಅವರ ಆತ್ಮನಲ್ಲಿ ಜೀವಿಸಿಲ್ಲ, ಅವನಿಗೆ ಆತ್ಮನ ಒಂದು ಸ್ಥಾನ ಅವನಿಗೆ ಆಗಿಲ್ಲ. ಇವತ್ತಿನ ದಿವಸ ನಾವು ಕರ್ತನ ಸನ್ನಿಧಾನ ಕೇಳೋ, ನನ್ನ ದೇಹ ಪರಿಶುದ್ಧಾತ್ಮನ ವಶವಾಗಲಿ. ಹಲ್ಲೆಲೂಯಾ. ಪರಿಶುದ್ಧಾತ್ಮನ ವಶವಾಗಲಿ. ಯಾವಾಗ ನನ್ನ ದೇಹ, ಈ ಮಣ್ಣಾದ ದೇಹ ಪರಿಶುದ್ಧಾತ್ಮನ ವಶವಾಗುತ್ತೋ, ದೇವರು ಹೇಳಿದ ಹಾಗೆ ಕೇಳುತ್ತೋ, ದೇವರು ಹೇಳಿದ ರೀತಿಯಲ್ಲಿ ಮಾಡುತ್ತೋ, ದೇವರು ಹೇಳಿದ ರೀತಿಯಲ್ಲಿ ಆಲೋಚನೆ ಮಾಡುತ್ತೋ, ದೇವರು ಹೇಳಿದ ರೀತಿಯಲ್ಲಿ ಕೆಲಸ ಮಾಡುತ್ತೋ, ಆವಾಗಲೇ ನಮ್ಮಲ್ಲಿ ಉಜ್ಜೀವನ ಬೇರೆ. ಹಲ್ಲೆಲೂಯಾ. ಆದ್ರೆ ನಾವು ಜೀವನ ಎಂದು ಹೇಳುವಾಗ ಅಥವಾ ಇನ್ನೊಬ್ಬರು ಹೇಳುವಾಗ ಪಟ್ಟಂತ ನಮ್ಮ ಕೈ ಅಥವಾ ಯಾವ್ದಾದೊಂದು ವಾಕ್ಯ, ಬುದ್ಧಿ ಹೇಳುವಂತ ವಾಕ್ಯ ಬಂದಾಗ ನಮಗೆ ಫಸ್ಟ್ ಬರೋದು ನಮ್ಮ ಆಲೋಚನೆ ಅಲ್ಲ. ನಮ್ಗೆ ನಾವು ಬುದ್ಧಿ ಹೇಳ್ಕೊಳ್ಳೋದಿಲ್ಲ. ನಾವೇನ್ ಮಾಡ್ತೀವಿ, ಇನ್ನೊಬ್ಬ ಪಕ್ಕದವನನ್ನು ನೋಡ್ತೀವಿ, ಇವನು ಹಿಂಗಿದ್ದಾನೆ, ಅದೇ ಈ ಕಡೆ ಇವನು ಹಿಂಗಿದ್ದಾನೆ ಅಂತ. ನೋ, ಫಸ್ಟ್ ನಮ್ಗೆ ನಾವು ತಿಳಿದುಕೊಳ್ಳೋಣ ಬೇರೆ. ಹಲ್ಲೆಲೂಯಾ. ಮೊದಲನೇದಾಗಿ ನಮ್ಮಲ್ಲಿ ಉಜ್ಜೀವನ ಆಗಲಿ. ನಮ್ಮಲ್ಲಿ ಉಜ್ಜೀವನ ಆದರೆ ಆ ಬೆಂಕಿ, ಆ ಒಂದು ಬೆಳಕು, ಆ ಒಂದು ಉಪ್ಪು ಅದರಲ್ಲೇ ಸುಮ್ಮನೆ ಇರೋದಿಲ್ಲ. ಹಲ್ಲೆಲೂಯಾ. ಅದು ಲೋಕಕ್ಕೆ ಬೆಳಕಾಗಿ ನಿಲ್ಲುತ್ತೆ, ಅದು ಭೂಮಿಗೆ ಉಪ್ಪಾಗುತ್ತೆ. ಹಲ್ಲೆಲೂಯಾ. ಅದು ಬೆಂಕಿ ಪ್ರಜ್ವಲಿಸುತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡ್ರಿ, ಅಲ್ಲಿ ದಾವಿದನ ಸೈನ್ಯವು ಯುದ್ಧ ಮಾಡಿದ ವಿಚಾರ ಬರದಿಲ್ಲ. ಯೆಹೋವನು ಕತ್ತೆ ಹೊಡೆದ ಪ್ರವಾಹದಂತೆ ತನ್ನ ಶತ್ರುಗಳ ಮೇಲೆ ಬಿದ್ದು ಅವರನ್ನು ನನ್ನ ಕಣ್ಣ ಮುಂದೆ, ದಾವಿದನ ಕಣ್ಣನ ಮುಂದೆ, ಅಂದ್ರೆ ಯುದ್ಧ ಮಾಡೋ ಟೈಮಲ್ಲಿ ಅಲ್ಲಿ ನೋಡೋದಕ್ಕೆ ಕೇಳೋದಕ್ಕೆ ಪುರ್ಸೋದಿಲ್ಲ. ಆದ್ರೆ ದಾವಿದನು ಕಣ್ಣ ಮುಂದೆ ನೋಡ್ತಾ ಇದ್ದಾನಂತೆ. ಕರ್ತನಾದ ಯೆಹೋವನು, ಆತನು ಆ ಭೂಮಿಯ ಸೃಷ್ಟಿಕರ್ತನು, ಆತನು ಯುದ್ಧ ಮಾಡೋದನ್ನ, ಶತ್ರುಗಳನ್ನ ನಾಶವಾಗುವುದನ್ನ ಕಣ್ಣ ಮುಂದೆ ನೋಡ್ತಾ ಇದ್ದಾನೆ. ಕಣ್ಣ ಮುಂದೆ ನೋಡಿ ಈ ದಾವಿದನ ಒಂದು ಹೆಸರನ್ನು ಕೊಡ್ತಾನೆ, ಬಾಳ್ ಪೆರೆಚಿಮ್ ಎಂದು ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ಬಾಳ್ ಪೆರೆಚಿಮ್ ಅಂದ್ರೆ ಏನು ಅರ್ಥ ನೋಡುವಾಗ ಆತನು ಸಂಹಾರ ಕರ್ತನಾಗಿದ್ದಾನೆ. ಹಲ್ಲೆಲೂಯಾ. ಯಾರನ್ನ ಸಂಹಾರ ಮಾಡುವಾತನಾಗಿದ್ದಾನೆ? ನಮ್ಮ ವಿರುದ್ಧವಾಗಿರುವಂತ ಶತ್ರುಗಳನ್ನ ಸಂಹಾರ ಮಾಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತಿನ ದಿವಸ
ಅದಕ್ಕೋಸ್ಕರ ಕುಟುಂಬಗಳು ಹಾಳಾಗುವುದಕ್ಕೆ, ಸಭೆಗಳು ಹಾಳಾಗುವುದಕ್ಕೆ, ಸೇವಕರು ಹಾಳಾಗುವುದಕ್ಕೆ ಯಾರು ಕಾರಣ ಆಗಿದ್ದಾರೆ? ಇದರ ವಿರುದ್ಧವಾಗಿ ನಿಂತಿರುವಂತ ಸೈತಾನನಾಗಿದ್ದಾರೆ ಪ್ರಿಯರೇ. ಅವನ ಹಕ್ಕು ಕೇಳ್ತಾ ಇದ್ದಾರೆ. ಪರಲೋಕದಲ್ಲಿ ಹೋಗಿ ಹಕ್ಕು ಕೇಳಿದರೆ, ಯಾವ ಯೋಬನ ವಿಚಾರದಲ್ಲಿ ಕೇಳಿದ ರೀತಿಯಲ್ಲಿ ಇವನು ಈ ತಪ್ಪು ಮಾಡಿದಾನಲ್ಲ, ಈ ಸಭೆ ಈ ತಪ್ಪು ಮಾಡಿದೆಯಲ್ಲ, ಈ ಸೇವಕ ಈ ತಪ್ಪು ಮಾಡಿದಾನಲ್ಲ, ಅಥವಾ ಈ ವಿಶ್ವಾಸಿ ಈ ರೀತಿಯ ತಪ್ಪು ಮಾಡಿದಾನಲ್ಲ, ಈ ಒಂದು ಕುಟುಂಬ ಈ ರೀತಿಯಲ್ಲಿ ತಪ್ಪು ಮಾಡ್ತಿಲ್ಲ, ನನಗೆ ಈ ಒಂದು ಕುಟುಂಬದ ಮೇಲೆಯೋ, ಸೇವೆಯ ಮೇಲೆಯೋ, ಸೇವಕರ ಮೇಲೆಯೋ, ಪ್ರವಾದಿಯ ಮೇಲೆಯೋ, ಅಪೊಸ್ತಲರ ಮೇಲೆ ನನಗೆ ಅಧಿಕಾರ ಕೊಡು ಎಂದು ಕೇಳ್ತಾ ಇದ್ದಾನೆ. ಅಧಿಕಾರ ಸಿಕ್ಕಿದ ನಂತರ ಕೆತ್ತಿದ್ರೆ ಯೇಸು ಸ್ವಾಮಿ ನ್ಯಾಯವಂತನಾಗ ನ್ಯಾಯಾಧಿಪತಿಯಾಗಿದ್ದಾನೆ. ಕರ್ತನಾದ ಯೇಸುವಿನ ಮುಂದೆ ಪೇತ್ರನ ವಿಚಾರವಾಗಿ ಗೋಧಿಯಂತೆ ಹೊನೆಯಬೇಕು ಅಂತ ಅನ್ಕೊಂಡು ಸೈತನನ್ನು ಬಂದು ಕೇಳಿದಾಗ ಅದರ ಪರಿಪೂರ್ಣವಾಗಿ ಅಪ್ಪಣೆ ಕೊಡ್ಲಿಲ್ಲ ಅಂತಾದರೂ ಸ್ವಲ್ಪ ಅಲ್ಲಿ ಶೋಧನೆ ಪೇತ್ರನಿಗೆ ಬಂತೆಂದು ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲೂ ಕೂಡ ಇವತ್ತಿನ ದಿವಸ ನೀವೆಲ್ಲ ಹೇಳಿದ್ರೆ ಯೇಸು ಕ್ರಿಸ್ತನೇ ಬಂದು ನಮ್ಮ ಸಮಸ್ಯೆಯನ್ನು ಬಿಡುಗಡೆ ಮಾಡಬೇಕು. ಅಪೂರ್ವವಾದ ಕಾರ್ಯವನ್ನು ಆತನು ಮಾಡಬೇಕು ಅಂತಂದ್ರೆ ನಾವು ಕರ್ತನಲ್ಲಿ ನಡೀಬೇಕು ಪ್ರಿಯರೇ. ಹಲ್ಲೆಲೂಯಾ. ಇವತ್ತಿನ ಬಾಳ್ ಪರೀಕ್ಷಿನ ದೇವರು ನಮ್ಮ ಮಧ್ಯದಲ್ಲಿ ಇಳಿದು ಬರಬೇಕು. ಹಲ್ಲೆಲೂಯಾ. ಸಂಹಾರ ಕರ್ತನಾದ ದೇವರು ನಮ್ಮ ಮಧ್ಯದಲ್ಲಿ ಇಳಿದು ಬರಬೇಕು. ಇನ್ನೊಂದು ಅರ್ಥವನ್ನು ನೋಡುವಾಗ, ಬಾಳ್ ಪರೀಕ್ಷೆ ಅಂದ್ರೆ ಅರ್ಥ ನೋಡುವಾಗ, ಒಡೆಯನು ಕಿತ್ತು ಹಾಕಿದ ಸ್ಥಳ. ಯಾರನ್ನ ಕಿತ್ತು ಹಾಕಿದ್ದು? ಶತ್ರುಗಳನ್ನ ಕಿತ್ತು ಹಾಕಿದಂತ ಸ್ಥಳ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಮುರಿಯುವ ಕರ್ತನ ಎಂದು ನಾವು ನೋಡ್ತೇವೆ. ಬಾಳ್ ಪರೀಕ್ಷೆಯಿಂದ ಅರ್ಥ ನೋಡುವಾಗ ಶತ್ರುವನ್ನ ಮುರಿದು ಹಾಕುವಂತ ಕರ್ತನು ಎಂದು ನೋಡ್ತೇವೆ. ಅದೇ ನಂತರ ನಮ್ಮ ಮುಂದೆ ನೋಡುವಾಗ ಈ ಫಿಲಿಸ್ತೀಯರು ಅವರು ರೆಫಾಯಿಮ್ ಎಂಬ ತಗ್ಗಿನಲ್ಲಿ ಬಂದು ಕೊಳ್ಳೆಯ ನೋಡುವುದಕ್ಕೆ, ಸೂರ್ಯ ಮಾಡುವುದಕ್ಕೆ ಪ್ರಾರಂಭಿಸುತ್ತಾರೆ. ಇಸ್ರೇಲ್ ದೇಶದಲ್ಲಿ ವಸ್ತುಗಳನ್ನು ತೆಗೆದುಕೊಂಡು ಹೋಗುವುದಕ್ಕೆ ಪ್ರಾರಂಭ ಮಾಡುವಾಗ ಅಲ್ಲಿ ಗಮನಿಸಿ 24ನೇ ವಚನದಲ್ಲಿ ನಾವು ಈ ರೀತಿಯಾಗಿ ನೋಡ್ತಾ ಇದ್ದೇವೆ. ಅಲ್ಲೊಂದು ಕಾರ್ಯ ನಡೀತದೆ. ಆ ಕಾರ್ಯ ನಡೀತದೆ, ಅಸಾಧಾರಣವಾದ ಕಾರ್ಯ ನೋಡ್ರಿ. ಅವ್ರು ಎಲ್ಲಿ ನಡೀತಾ ಇದ್ದಾರೆ ಅಂದ್ರೆ, ಆ ಮರಗಳ ತುದಿಯಲ್ಲಿ ಹೆಜ್ಜೆಗಳ ಸಪ್ಪಳ. ಆ ಬಾಕಾ ಮರದ ಮಲ್ಬೆರಿ ಟ್ರೀಯ ಮೇಲೆ, ಅದರ ಎಲೆಗಳ ಮೇಲೆ ಯಾರು ನಡೀತಿದ್ದಾರೆ? ಕರ್ತನಾದ ಸೇನೆಯ ಕರ್ತನಾದ ಯೆಹೋವನು ಮತ್ತು ಆತನ ದೂತರು ಯಾವ್ದ್ರ ಮೇಲೆ ನಡೀತಾ ಇದ್ದಾರೆ? ಆ ಒಂದು ಎಲೆಗಳ ಮೇಲೆ, ಮರಗಳ ಕೊಂಬೆಗಳಲ್ಲ, ಎಲೆಗಳ ಮೇಲೆ ನಡೀತಿದ್ದಂತೆ ಯೆಹೋವನು ಫಿಲಿಸ್ಟಿಯರನ್ನು ಸೋಲಿಸುವುದಕ್ಕೋಸ್ಕರ ನಿನ್ನ ಮುಂದಾಗಿ ಹೊರಟದನ್ನು ತಿಳಿದುಕೊಂಡು ಅವರ ಮೇಲೆ ಬೀಳುವಂದನು. ಹಲ್ಲೆಲೂಯಾ. ಫಸ್ಟ್ ನಾನು ಹೋಗಿ ಎಲ್ಲ ಕೆಲವು ಮುಖ್ಯ ಇರುವವರನ್ನೆಲ್ಲ ಫಿನಿಶ್ ಮಾಡ್ತೀನಿ, ಆದಲ್ಲಿ ನುಗ್ಗುಬಿಡು ಅಂತ ಅನ್ಕೊಂಡು ಅಲ್ಲಿ ದಾವೀದನಿಗೆ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಇವತ್ತಿನ ದಿವಸ ನಮ್ಮ ಮುಂದೆ ಕೂಡ ಇರುವಂತ ಸಮಸ್ಯೆಗಳನ್ನ ನಾವು ಇಟ್ಟು ಪ್ರಾರ್ಥನೆ ಮಾಡುವಾಗ ಪ್ರಿಯರೇ, ನೀವು ಹೇಳ್ತಿದ್ದೀರಾ ಯೇಸು ಕ್ರಿಸ್ತರೇ ಬಂದು ಅದನ್ನ ಮಾಡಬೇಕು ಅಂದ್ರೆ, ನೀವು ಯಾವಾಗ ಆತನನ್ನ ಅವಲಂಬಿತರಾಗಿ ದಾವೀದನ ರೀತಿಯಲ್ಲಿ ದೇವರೇ ನೀನು ಮುಂದೆ ಹೋಗು ಅಂತ ಅನ್ಕೊಂಡು ಯಾವಾಗ ದೃಢ ನಿಶ್ಚಯದಿಂದ ಪ್ರಾರ್ಥನೆ ಮಾಡುತ್ತೀರೋ, ದೇವರು ನಿಮಗೋಸ್ಕರ ಯುದ್ಧ ಮಾಡುವಾತನಾಗಲಿ. ಹಲ್ಲೆಲೂಯಾ. ಆತನ ಬರುವಂತ ಸಪ್ಪಳ ನೀವು ಕೇಳುವವರಾಗಿರುತ್ತೀರಿ. ಹಲ್ಲೆಲೂಯಾ. ಮಾರಣಾಂತಿಕ ರೋಗ ಇದೆಯೋ, ಕರ್ತನು ಮುಂದೆ ಹೋಗಿ ಆ ರೋಗವನ್ನು ಬಂಧಿಸಿ ಮುರಿದಾಗುವಾತನಾಗಿದೆ. ತದನಂತರ ಸ್ಮಾಲ್ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ. ಹಲ್ಲೆಲೂಯಾ. ನಿನ್ನ ಸಮಸ್ಯೆ, ನಿನ್ನ ಕೌಟುಂಬಿಕ ಸಮಸ್ಯೆ ಇದೆಯೋ, ಕೌಟುಂಬಿಕ ಸಮಸ್ಯೆ, ಆ ವ್ಯಕ್ತಿಯ ಒಳಗಡೆ ಇರುವಂತ ದುರಾತ್ಮ ಇದೆಯಾ, ದೇವರದನ್ನ ಕಟ್ಟಿ ಹಾಕಲಿಕ್ಕೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಒಂದು ವೇಳೆ ದೆವ್ವದ ಪೀಡನೆ ಇದೆಯೋ, ದೆವ್ವ ಒಳಗಡೆ ನುಗ್ಗಿದೆ, ಆ ದೆವ್ವವನ್ನ ಬಿಡಿಸಲು ಕರ್ತನು ಶಕ್ತನೇ ಆಗಿದ್ದಾರೆ. ದೆವ್ವ ಬಿಡಿಸಿದ ಕೂಡಲೇ ಅಲ್ಲೊಂದು ಕಾರ್ಯ ನಡೆದ. ಗೆರಸೇನನ ಸೀಮೆಯಲ್ಲಿ ನೋಡ್ರಿ, ದೆವ್ವ ಬಿಟ್ಟು ಹೋದ ವ್ಯಕ್ತಿ, ಆತನ ಬಿಟ್ಟು ಹೋದ ನಂತರ ಆತನಿಗೆ ಒಂದು ಕಾರ್ಯ ಮಾಡಿದ್ರು, ಬಟ್ಟೆಯನ್ನ ಅವನಿಗೆ ಹಾಕಿದ್ರು. ಹಲ್ಲೆಲೂಯಾ. ಬಟ್ಟೆ ಹಾಕುವ ಕೆಲಸ ನಮ್ಮದು, ಆದ್ರೆ ದೆವ್ವವನ್ನ ಬಿಡಿಸುವ ಕರ್ತನು ಕಾರ್ಯ ಮಾಡುವಾತನಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಬಾಲ್ ಪೆರೆಚಿಮ್ ಎನ್ನುವಂತ ಒಂದು ಹೆಸರು ಬಂತು. ಅದಕ್ಕೆ ನಾನು ಅಂದ್ಕೊಂಡೆ, ಯೆಹೋವ ದೇವರು, ಯೆಹೋವ ಈರೆ, ಯೆಹೋವ ನಿಸ್ಸಿ ಅಂತ ಅನ್ಕೊಂಡ್ರೆ ಬಾಳ್ ಪೆರೆಚಿಮಿನ ದೇವರು ಎನ್ನುವ ಸಂಹಾರ ಕರ್ತನ ಆತನ. ಹಲ್ಲೆಲೂಯಾ. ತನ್ನ ಮಕ್ಕಳ ಸುದ್ದಿಗೆ ಯಾರಾದ್ರೂ ಅನ್ಯಾಯವಾಗಿ ಬಂದಾಗ, ಆ ಸಮಸ್ಯೆಯನ್ನು ನನ್ನ ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ಪರಿಹಾರ ಮಾಡುವುದಕ್ಕೆ ಸಾಧ್ಯವಿಲ್ಲ ಎನ್ನುವಾಗ, ಮತ್ತು ನನ್ನ ಮಕ್ಕಳು ನನಗೋಸ್ಕರ ಅದನ್ನ ಸಹಿಸಿಕೊಳ್ಳುತ್ತಿರುವರು ಅವರು ನಿರ್ಧಾರ ಮಾಡಿದಾಗ, ಆ ಸಮಯದಲ್ಲಿ ಕರ್ತನು ನಮಗೋಸ್ಕರ ಇಳಿದು ಬರುವಾತನಾಗಿದೆ. ಹಲ್ಲೆಲೂಯಾ. ಯಾಕೆಂತಂದ್ರೆ ನಮಗೆ ಅನ್ಸುತ್ತೆ, ನಾವು ಅಂದುಕೊಂಡಿದ್ದೇವೆ ಶತ್ರುಗಳನ್ನ, ಸಮ್ಟೈಮ್ಸ್ ನೋಡಿ ಕೆಲವು ಶತ್ರುಗಳನ್ನ ದೇವರು ಯಾವ ರೀತಿ ನೋಡಿ, ಹೆರೋದನ್ನು ಕೂಡ ಆತನು ದೇವರ ಸೃಷ್ಟಿಯೇ ಆಗಿದ್ದಾನೆ. ಹೆರೋದನು ಕೂಡ ದೇವರ ಸೃಷ್ಟಿಯಾಗಿ ಆತನು ಮಾಡಿದಂತಹ ಯಾವ ಕಾರ್ಯ ಘೋರವಾದದ್ದು,
ಯಾಕೋಬನ ತಲೆಯನ್ನ ತೆಗೆಸಿದ್ದು, ಯಾಕೋಬನ ತಲೆಯನ್ನ ನಾಶ ಮಾಡಿದ್ದು, ಯಾಕೋಬನ ಜೀವಿತವನ್ನ ಕೊನೆಗೊಳಿಸಿದ್ದು. ಯಾಕಂದ್ರೆ ಯಾಕೋಬನಿಗೆ ದೇವರು ಎಷ್ಟು ಆಯಸ್ಸಿಟ್ಟಿದ್ರೆ ಗೊತ್ತಿಲ್ಲ. ಆದ್ರೆ ಅಲ್ಲಿ ಆತನು ಸಾಯಬೇಕಾದಂತ ಆ ಒಂದು ಸಂದರ್ಭ ಬಂದಾಗ ದೇವರು ಆತನು ಉಗ್ರನಾದನು, ಅದನ್ನು ಶತ್ರುಗಳ ವಿರುದ್ಧವಾಗಿ ಕೋಪಗೊಂಡನು. ಸಾಮಾನ್ಯವಾಗಿ ಅಲ್ಲಿ ಯುದ್ಧಕ್ಕಿಂತ ಏನು ನಡೆದಿಲ್ಲ. ಅಲ್ಲಿ ಹೆರೋದನ ಒಂದೇ ಆಲೋಚನೆ, ದೇವರು ಆಡಿದಂತ ಮಾತನ್ನ ಆತನಿಗೆ ನನ್ನ ಮಾತು ಅಂತ ಬಿಟ್ಟ ಅಷ್ಟೇ ಸಾಕು. ದೇವದೂತರು ಹಿಡಿದು ಬಂದನು, ಸಂಪೂರ್ಣವಾಗಿ ಉಳವಿದ್ದು ನಾಶವಾಗಿ ಹೋದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮಗೋಸ್ಕರ ಕೂಡ ನಾವು ಸಮಸ್ಯೆಗಳ ಮಧ್ಯದಲ್ಲಿರುವಾಗ, ನಾವು ಕರ್ತನ ವಾಕ್ಯದ ಪ್ರಕಾರವಾಗಿ ನಡೆಯುವಾಗ, ಶತ್ರುಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವಾಗ, ಶತ್ರುಗಳನ್ನ ನಾವು ಕೈ ಎತ್ತಿ ಆಶೀರ್ವಾದ ಮಾಡುವಾಗ, ಇನ್ನೂ ಕೂಡ ಶತ್ರು ನಮ್ಮ ವಿರುದ್ಧವಾಗಿ ತಿರುಗಿ ನಿಲ್ಲುವಂತ ಸಂದರ್ಭದಲ್ಲಿ ಅವನ ಒಳಗಡೆ ಇರುವಂತ ದುರಾತ್ಮವನ್ನ ಬಂಧಿಸಲು, ದುರಾತ್ಮವನ್ನ ನಾಶ ಮಾಡಲು ನಮ್ಮ ಕರ್ತನಾದ ಯೇಸು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಯಾಕೆ ಈ ಅಪರೂಪವಾದ ಕೆಲಸ ಈ ದಾವೀದನ ಜೀವಿತದಲ್ಲಿ ನಡೀತಿದೆ ನೋಡುವಾಗ, ದಾವೀದನು ದೇವರ ಆಯ್ಕೆಯಾಗಿದ್ದನು. ದಾವೀದನು ದೇವರ ಆಯ್ಕೆಯಾಗಿದ್ದನು, ದೇವರಿಂದ ಆರಿಸಲ್ಪಟ್ಟವನಾಗಿದ್ದನು. ಎರಡನೇದಾಗಿ ತಾನು ಮೆಚ್ಚಿದಂತ ಇಸ್ರಾಯೇಲಿನ ರಾಜ, ಹಲ್ಲೆಲೂಯಾ, ತಾನು ಈ ವ್ಯಕ್ತಿಯನ್ನ ನಾನು ರಾಜನಾಗಿ ನೋಡ್ಬೇಕೆಂದು ಅನ್ಕೊಂಡು ದೇವರು ತಾನೇ ಬಯಸಿದಂತ ವ್ಯಕ್ತಿ. ಮೂರನೇದಾಗಿ ತನ್ನ ಹೃದಯಕ್ಕೆ ಹತ್ತಿರದವನು. ಹಲ್ಲೆಲೂಯಾ. ಹೃದಯಕ್ಕೆ ಹತ್ತಿರದವನು ಅಂದ್ರೆ ತಾನು ದೇವ್ರು ಏನು ಆಲೋಚನೆ ಮಾಡ್ತಾರೋ ಅದನ್ನೇ ದಾವೀದನ ಆಲೋಚನೆ ಮಾಡ್ತಾ ಇದ್ದ. ಅದಕ್ಕೋಸ್ಕರ ಅವನು ನನ್ನ ಕ್ಲೋಸ್ ಟು ಮೈ ಹಾರ್ಟ್ ನನಗೆ ಹೇಳಿದ ರೀತಿಯಲ್ಲಿ ನನ್ನ ಹೃದಯಕ್ಕೆ ಬಹಳ ಹತ್ತಿರದವನು. ನಾಲ್ಕನೇದಾಗಿ ತನ್ನ ಮೇಲೆ ಮಾತ್ರ ಅವಲಂಬಿತನ. ಯಾರು ಈ ದಾವೀದನು ಯಾರ ಮೇಲೆ ಅವಲಂಬಿತನಾಗಿದ್ದನು? ದೇವರ ಮೇಲೆ ಮಾತ್ರವೇ. ಎಷ್ಟೇ ಸೈನ್ಯ ಇರಲಿ, ಎಷ್ಟೇ ಇನ್ಫ್ಲುಯೆನ್ಸ್ ಇರಲಿ, ಎಷ್ಟೇ ಪ್ರಭಾವ ಇರಲಿ, ಯಾವುದೇ ಕಾರ್ಯಗಳಿರಲಿ, ಯಾವುದೇ ಒಂದು ಅವಕಾಶಗಳು ನಮಗಿದ್ದರೂ ಕೂಡ ಒಂದೇ ಒಂದು ಅವನಿಗೆ ಗೊತ್ತಿತ್ತು, ನಾನು ಯೆಹೋವನ ಮೇಲೆ ಅವಲಂಬಿತನಾಗಿರಬೇಕು. ಹಲ್ಲೆಲೂಯಾ. ಐದನೇದಾಗಿ ಆತನು ತನ್ನ ಆಶೀರ್ವಾದವನ್ನ ಹೊಂದಿದವನಾಗಿದ್ದನು. ಹಲ್ಲೆಲೂಯಾ. ತನ್ನ ಆಶೀರ್ವಾದವನ್ನ ಬಯಸುವವನಾಗಿದ್ದನು, ಆಶೀರ್ವಾದದಲ್ಲಿ ಆನಂದ ಪಡುವವನಾಗಿದ್ದನು. ಹಲ್ಲೆಲೂಯಾ. ಆರನೇದಾಗಿ ನೋಡುವಾಗ ಶತ್ರುವಿನ ಮಿತಿ ಮೀರಿದಂತ ಒಂದು ಆಕ್ರಮಣ ಯಾರ ಮೇಲೆ ಆಯ್ತು? ದಾವೀದನ ಮೇಲೆ ಆಯ್ತು. ಯಾವಾಗ ಶತ್ರುವಿನ ಮಿತಿ ಮೀರಿದಂತ ಆಕ್ರಮಣ ಆತನ ಮಕ್ಕಳ ಮೇಲೆ ಆಗುತ್ತೋ ಆವಾಗ ಕರ್ತನು ನಮಗೋಸ್ಕರ ಎದ್ದು ನಿಲ್ಲುವಾತನಾಗಿದ್ದಾನೆ. ಹಲ್ಲೆಲೂಯಾ. ವಾಕ್ಯ ಹೇಳುತ್ತದೆ, ಅದನ್ನು ಎದ್ದು ಹೊರಡುವಾಗ ಆತನ ವಿರುದ್ಧವಾಗಿ ಆತನ ವೈರಿಗಳು ಚದುರಿ ಓಡುವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧನಾಗಿ ಅದೇ ರೀತಿಯಲ್ಲಿ ದಾವೀದನೇನು ಅವನ ದೀನರ ಮಧ್ಯದಲ್ಲಿ, ಬಡವರ ಮಧ್ಯದಲ್ಲಿ, ಯಾಕೆಂದ್ರೆ ದಾವೀದನ ಬಳಿ ಯಾರು ಬರ್ತಾ ಇದ್ದಂತೆ? ಕುರುಡರು, ಕುಂಟರು, ಕಾಲಿಂದವರು, ಈ ರೀತಿಯ ವ್ಯಕ್ತಿಗಳು ಆತನ ಬಳಿಗೆ ಬರ್ತಾರೆ. ಆತನ ಅವರನ್ನ ಇವನು ಕೂಡ, ಇವನು ಕುಂಟ, ಇವನನ್ನ ಇಟ್ಕೊಂಡು ನಾನು ಸೈನ್ಯ ಕಟ್ಟಕ್ಕಾಗುತ್ತಾ? ಇವನನ್ನ ಇಟ್ಕೊಂಡು ನಾನು ಸೌಲನ ವಿರುದ್ಧ ಹೋರಾಡಕ್ಕಾಗುತ್ತಾ? ಫಿಲಿಷ್ಟಿಯರ ವಿರುದ್ಧವಾಗಿ ಹೋರಾಟಾಗುತ್ತಾ ಅನ್ನೋದನ್ನು ಏನೂ ನೋಡದೆ, ಬಂಡ್ರಪ್ಪ ನಿನ್ನ ಬಳಿಗೆ, ನಿಮಗೆ ನಾನು ಆಶ್ರಯ ಕೊಡ್ತೇನೆ ಎಂದನ್ಕೊಂಡು ದಾವೀದನು ಅವರನ್ನ ಪರಾಮರ್ಶಿಸಿದ್ದಾನೆ. ನೋಡಿ, ಈ ಹೃದಯ ನಾವು ಎಲ್ಲಿ ನೋಡ್ತಾ ಇದ್ದೇವೆ? ಯೇಸು ಕ್ರಿಸ್ತನ. ಯಾಕಂದ್ರೆ ದಾವೀದ ಕುಮಾರನಿಂದ ಅದಕ್ಕೆ ಯೇಸು ಕ್ರಿಸ್ತನನ್ನ ಕರೆಯ. ಯಾಕಂದ್ರೆ ಆ ಕಾಲದಲ್ಲಿ ನಮ್ಮ ರಾಜ್ಯದ ದಾವೀದನು ಮಾಡಿದಂತ ಕಾರ್ಯವನ್ನ ಇವತ್ತಿನ ದಿವಸ ನಮ್ಮ ಕಣ್ಣ ಮುಂದೆ, ಯಾಕಂದ್ರೆ ಆ ಯಹೂದ್ಯರು ಪ್ರವಾದದಿಂದ ಅಂದುಕೊಂಡಿದ್ದಾರೆ ಯೇಸು ಕ್ರಿಸ್ತನನ್ನ. ಯೇಸು ಕ್ರಿಸ್ತನು ಕೂಡ ಮಾಡುವುದನ್ನು ನೋಡಿ, ಈ ಒಂದು ಬಿಹೇವಿಯರ್ ಅನ್ನು ನೋಡಿ ದಾವೀದ ಕುಮಾರನೇ ಎಂದು ಕರೆಯೋದು. ಅದಕ್ಕೋಸ್ಕರವಾಗಿ ಆ ರೀತಿಯ ಬಿಹೇವಿಯರ್ ದೇವರ ಹೃದಯ ಆತನಲ್ಲಿ ಇತ್ತು ಮತ್ತು ಅದನ್ನ ಎಲ್ಲಾ ವಿಚಾರಕ್ಕಾಗಿಯೂ ವಿಧೇಯನಾದನೆಂದು ನಾವು ನೋಡ್ತೇವೆ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ಪ್ರಿಯರೇ, ನಿಮಗೆ ಗೊತ್ತಿದೆ ಈ ಒಂದು ಸಮಸ್ಯೆ ನನ್ನಿಂದ ಡೀಲ್ ಮಾಡಕ್ಕಾಗಲ್ಲ, ನನ್ನ ಆಲೋಚನೆಯಿಂದ ಡೀಲ್ ಮಾಡಕ್ಕಾಗಲ್ಲ, ಮನುಷ್ಯರಿಂದ ಡೀಲ್ ಮಾಡಕ್ಕಾಗಲ್ಲ. ಈಗ ಇದು ಯಾರ ಕೈಯಲ್ಲಿದೆ? ಯಾರ ಕೈಗೆ ಹ್ಯಾಂಡ್ ಓವರ್ ಮಾಡಬೇಕು? ಈ ಫೈಲ್ ನ ನಾವು ದೇವರ ಕೈಗೆ ಹ್ಯಾಂಡ್ ಓವರ್ ಮಾಡ್ಬೇಕು. ಹಲ್ಲೆಲೂಯಾ. ಫೈಲ್ ನ ನಾವು ದೇವರ ಕೈಗೆ ಹ್ಯಾಂಡಲ್ ಮಾಡೋದಾದ್ರೆ, ದೇವರ ಫೈಲ್ ಅನ್ನ ಎತ್ತುಕೊಳ್ಳುವ ಆತನಾಗಿದ್ರೆ, ಆ ಫೈಲ್ ಅನ್ನ ತಿರುಗಿಸಿ ನೋಡುವ ಆತನ, ಅದು ವಿಚಾರದಲ್ಲಿ ನಾನು ಏನು ಮಾಡಬೇಕು ಅನ್ನೋದನ್ನ ಆತನು ಆಲೋಚನೆ ಮಾಡುವಾಗ. ಯಾಕೆಂದ್ರೆ ನೀನು ಆಶೀರ್ವಾದ ಹೊಂದಿದರು, ನೀನು ಕೆಳಗಡೆ ಬಿದ್ದರು, ಯಾರಿಗೆ ಅದು ಡಿಪೆಂಡೆಂಟ್ ಆಗಿದೆ? ಯಾಕಂದ್ರೆ ಯೇಸುವಿನ ಮಗಳು ಆಶೀರ್ವಾದ ಹೊಂದಿದಳು, ಯೇಸುವಿನ ಮಗ ಆಶೀರ್ವಾದ ಹೊಂದಿದನು, ಯೇಸುವಿನ ಮಗಳು ಕೆಳಗಡೆ ಬಿದ್ದಳು, ಯೇಸುವಿನ ಮಗ ಕೆಳಗಡೆ ಬಿದ್ದರು. ಅದು ಯಾರಿಗೆ ಡೈರೆಕ್ಟ್ ಆಗಿ ಕೈ ತೋರಿಸುವಂತದಾಗಿದೆ? ಯೇಸು ಕ್ರಿಸ್ತನಿಗೆ ಕೈ ತೋರಿಸುವಂತದಾಗಿದೆ. ಅದಕ್ಕೋಸ್ಕರವಾಗಿ ನೀನು ಒಂದನ್ನ ಅರಿತುಕೊಳ್ಳಬೇಕು, ನಿನ್ನ ಆಶೀರ್ವಾದವು, ನಿನ್ನ ಬೇಡಿಕೆ ಯಾರ ಮೇಲೆ ಡಿಪೆಂಡ್ ಆಗಿದೆ? ಕರ್ತನಾದ ಯೇಸುವಿನ ಮೇಲೆ. ಅದಕ್ಕೋಸ್ಕರ ನಿನ್ನನ್ನ ಮೇಲೆ ಕೊತ್ತಲು ಆತನು ಇದ್ದಾನೆ. ಹಲ್ಲೆಲೂಯಾ. ಆದ್ರೆ ದಾವೀದನು ಮಾಡುವಂತ ಕಾರ್ಯಗಳನ್ನ ನೀನು ಮಾಡಬೇಕು.
ನಾನು ಸುಮ್ಮನೆ ಕೂಡ್ತೀನಿ, ದೇವ್ರ ಕೆಲಸ ಮಾಡ್ಲಿ ಅಂದ್ರೆ ಯಾರಂತಂದ್ರೆ ಆತನ ಯಜಮಾನನಾಗ್ಬಿಟ್ಟು ನಾವು ದಾಸರಾಗ್ಬೇಕು. ನಾವ್ ಹೆಂಗಾಗಿದೀವಿ ಅಂತಂದ್ರೆ ನಾವು ಯಜಮಾನರಾಗಿದ್ದೀವಿ. ದೇವ್ರೇ ನೀನ್ ಕೆಲಸ ಮಾಡು, ನೀನ್ ಆಳ್ನಿ, ನೀನ್ ಗುಲಾಮ, ನೀನು ನನಗ್ ಬೇಕಾದ ಕೆಲಸ ಮಾಡ್ಬೇಕು. ಯಜಮಾನ ಎಲ್ಲಿರ್ತಾನೆ? ಯಜಮಾನ ಏನ್ ಹೇಳ್ತಾನೆ ಆಳಿಗೆ ಅಥವಾ ಗುಲಾಮನಿಗೆ? ನಾನು ಹೇಳದಂಗೆ ಕೇಳಬೇಕು. ಈಗ ಹೆಂಗಾಗಿದೆ ಅಂತಂದ್ರೆ ಯಜಮಾನ ಅನ್ನುವಂಥ ಸ್ಥಾನ ಅವನಿಗೆ ಬಾಯಲ್ಲಿ ಹೇಳ್ತಾ ಇದ್ರೆ, ಬಟ್ ಅವನು ಯಜಮಾನ ಅಲ್ಲ, ನಾವು ಯಜಮಾನರಾಗಿ ಕೂತಿದ್ದೀವಿ. ಆಳಿನ ರೀತಿಯಲ್ಲಿ, ದಾಸನ ರೀತಿಯಲ್ಲಿ, ಗುಲಾಮನ ರೀತಿಯಲ್ಲಿ ದೇವರನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತಿನ ದಿವಸ ಆ ಸ್ಥಾನವನ್ನು ಬದಲಾಯಿಸೋಣ. ಹಲ್ಲೆಲೂಯಾ. ನಾವು ಆತನ ಮುಂದೆ ದಾಸರಾಗಿ ಹೋಗೋಣ. ಹಲ್ಲೆಲೂಯಾ. ನಾವು ಆತನ ಮುಂದೆ ಮಕ್ಕಳಾಗಿ ಹೋಗೋಣ. ಆತನ ಸಜೆಷನ್ ಅನ್ನ ಕೇಳೋಣ. ಅದನ್ನ ಕಾಯ್ದಕ್ಕೆ ಹೇಳ್ತಾ ಇದ್ದಾನ. ಎಸ್, ವಿ ವಿಲ್ ವೇಟ್ ಫಾರ್ ದಟ್. ಹಲ್ಲೆಲೂಯಾ. ಆ ಒಂದು ಅದ್ಭುತಕ್ಕೋಸ್ಕರ ನಾವು ಕಾಯೋಣ ಪ್ರಿಯರೇ. ಅದ್ಭುತ ಅಂದ್ರೆ ಆದ್ರೆ ಯಾವಾಗ ನಡೆದ್ರೆ ಅದ್ಭುತ ಆಗುತ್ತೆ. ಅದೇ ಸಮಯದಲ್ಲಿ ನಡೆದ್ರೆ ಅದ್ಭುತ ಅಲ್ಲ. ಸಮಯ ಮೀರಿ ನಾವು ಕಾದಾಗ ನಡೆಯುವ ಅದ್ಭುತ, ಅದನ್ನೇ ಅದ್ಭುತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಬ್ರಹಾಮನಿಗೆ ಮದುವೆ ಆಗಿ 2-3 ವರ್ಷಕ್ಕೆ ಒಂದು ಮಗು ಸಿಕ್ಕಿದರೆ ಅದು ಅದ್ಭುತ ಅಲ್ಲ. ಆತನು ಅಷ್ಟು ವರ್ಷಗಳ ಕಾಲ ನಂತರ ಆಗಿರೋದೇ ಅದ್ಭುತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಆ ಅದ್ಭುತವನ್ನ ಇವತ್ತಿನ ದಿವಸ ಹೊಂದಿಕೊಳ್ಳುವುದಕ್ಕೆ ದೇವರಿಗೆ ಆ ಫೈಲ್ ನ ಹ್ಯಾಂಡ್ ಓವರ್ ಮಾಡು. ನಿನ್ನ ಫೈಲ್ ನ ನೀನು ದೇವರಿಗೆ ಹ್ಯಾಂಡ್ ಓವರ್ ಮಾಡು. ದೇವರ ಫೈಲ್ ನ ಕೈಗೆ ಎತ್ತುಕೊಂಡು ದೇವರು ಡೀಲ್ ಮಾಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಯೆಶಾಯ ಪ್ರವಾದನೆ ಗ್ರಂಥ 55 8-9 ವಚನಗಳನ್ನ ಈ ರೀತಿ ನಾವು ನೋಡ್ತಾ ಇದ್ದೇವೆ. ಯೆಹೋವನು ಹೀಗನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶ ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಂದ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಎಷ್ಟೋ ಉನ್ನತವಾಗಿದೆ. ಎಷ್ಟೋ ಉನ್ನತವಾಗಿದೆ ಅಲ್ಲ, ಎಷ್ಟೋ ಉನ್ನತವಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೊಂದು ವಾಕ್ಯವನ್ನು ನಿಮಗೆ ಕೊಡ್ತೇನೆ. ಈ 2 ವಾಕ್ಯ ನಿಮ್ಮ ಜೀವನದಲ್ಲಿ ನೀವು ಹಿಡ್ಕೊಂಡ್ರಿ ಅಂತಂದ್ರೆ ಇದು ಕತ್ತಿಗಿಂತ ಹರಿತವಾದಂತ ವಾಕ್ಯ. ಹಲ್ಲೆಲೂಯಾ. ಇಬ್ಬಾಯಿ ಕತ್ತಿಗಿಂತ ಹರಿತವಾದ ವಾಕ್ಯ. ಈ ಕತ್ತಿಯಲ್ಲಿ ಯುದ್ಧ ಮಾಡಬೇಕಂದಿಲ್ಲ. ಕತ್ತಿ ನೋಡಿದ ಕೂಡಲೇ ಸೈತಾನನ್ನು ಬಿಟ್ಟು ಓಡ್ತಾನೆ. ಹಲ್ಲೆಲೂಯಾ. ರೋಮಾಪುರ ಬರೆದ ಪತ್ರಿಕೆ 4:17 ವಚನ. ರೋಮಾಪುರ ಬರೆದ ಪತ್ರಿಕೆ 4:17 ವಚನ. ದೇವರು ಸತ್ತವರನ್ನು ಬದುಕಿಸುವವನಾಗಿಯೂ ಇಲ್ಲದನ್ನು ಇರುವುದಾಗಿ ಕರೆಯುವವನಾಗಿಯೂ ಇದ್ದಾನೆಂದು ಅಬ್ರಹಾಮನು ನಂಬಿದನು. ಹಲ್ಲೆಲೂಯಾ. ಸತ್ತವರನ್ನ ಬದುಕಿಸ್ತಾನೆ ಅಂತ ಹೇಳ್ಕೊಂಡು, ಜೀವ ಇಲ್ಲ, ಜೀವ ಕಾಣ್ತಾ ಇಲ್ಲ, ಜೀವ ಇಲ್ಲದ ವ್ಯಕ್ತಿಯನ್ನ ಆತನು ಬದುಕಿಸುವವನಾಗಿದ್ದಾನೆ. ಅದೇ ರೀತಿಯಲ್ಲಿ ಇಲ್ಲದನ್ನ ಏನೂ ಇಲ್ಲ, ಝೀರೋ, ಆದ್ರೂ ಕೂಡ ಇಲ್ಲದನ್ನ ಅದನ್ನು ಕರೆಯುವಾತನಾಗಿದ್ದಾನೆ. ಕರೆಯುವಂತ ದೇವರಾಗಿದ್ದಾನೆ. ಈ ದಿನಮಾನದಲ್ಲಿ ಅಬ್ರಹಾಮನಲ್ಲಿದ್ದಂತ ನಂಬಿಕೆ ನಿಮ್ಮಲ್ಲಿದೆಯಾ ಪ್ರಿಯರೇ? ಹಲ್ಲೆಲೂಯಾ. ಆ ದಾವೀದನಲ್ಲಿದ್ದಂತ ವಿಧೇಯತೆ ನಿಮ್ಮಲ್ಲಿದೆಯಾ? ಓ, ದಾವೀದನಿಗೆ ಮಾಡಿದಂತ ಅಭಿಷೇಕ ನಿಮ್ಮಲ್ಲಿದೆಯಾ? ದಾವೀದನ ರೀತಿಯಲ್ಲಿ ದೇವರಿಗೋಸ್ಕರ ವಿಧೇಯನಾಗುವಂತ, ಆತನ ಮಾತುಗಳನ್ನು ಕೇಳುವಂತ ನಂಬಿಕೆ ನಿಮ್ಮಲ್ಲಿದೆಯಾ? ಹಲ್ಲೆಲೂಯಾ. ಆ ನಂಬಿಕೆ ಇರುವುದಾದ್ರೆ ನೀವು ಕೈ ಎತ್ತಿ, ಯಾವ ಸಮಸ್ಯೆಗೋಸ್ಕರ ಕೈ ಎತ್ತಿದಿರೋ ಅದು ಕರ್ತನ ಡೀಲ್ ಮಾಡೋದಕ್ಕೆ ಈ ದಿವಸವೇ, ಈ ಕ್ಷಣವೇ ಪರಲೋಕಕ್ಕೋಸ್ಕರವಾಗಿ ಇಳಿದು ಬಂದಿದೆ. ಹಲ್ಲೆಲೂಯಾ. ಸೇನೆಗಳ ಕರ್ತನು ಇಳಿದು ಬಂದಿದ್ದಾನೆ. ಆತನು ನಿಮ್ಮ ಒಂದು ಸಮಸ್ಯೆಯನ್ನು ಡೀಲ್ ಮಾಡುವ ಆತನಾಗಿ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಾವು ಸೇನೆಗಳ ಕರ್ತ, ಸೇನೆಗಳ ಕರ್ತ, ನೀನು ಪರಿಶುದ್ಧ, ನೀನು ಪರಿಶುದ್ಧ, ನೀನು ಪರಿಶುದ್ಧ ಎಂದೆಂದಿಗೂ. ಸೇನೆಗಳ ಕರ್ತ, ಸೇನೆಗಳ ಕರ್ತ, ನೀನು ಪರಿಶುದ್ಧ, ನೀನು ಪರಿಶುದ್ಧ, ನೀನು ಪರಿಶುದ್ಧ ಎಂದೆಂದಿಗೂ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಕರ್ತನೇ, ಹೌದು ಸ್ವಾಮಿ, ಪರಲೋಕದ ಕರ್ತನೇ, ಸೇನೆಯ ಕರ್ತನು ಇಲ್ಲಿ ಇಳಿದು ಬಂದಿದೀಯ ಸ್ವಾಮಿ. ನಿನ್ನ ಮಕ್ಕಳ ಕರಗಳನ್ನ ನೋಡಿದೀಯ. ಅವನು ಹೇಳ್ತಾ ಇದ್ದಾರೆ, ಇದು ನಮ್ಮಿಂದ ಆಗಲ್ಲ, ನಮ್ಮ ಯಾವ ವ್ಯಕ್ತಿಗಳಿಂದ ಆಗಲ್ಲ, ತಂದೆ ತಾಯಿಯಿಂದ ಆಗಲ್ಲ, ಯಾವ ಅಧಿಕಾರಿಯಿಂದ ಆಗಲ್ಲ, ಹೀಗೆ ಇಳಿದು ಬರಬೇಕೆಂದು ಕೇಳಿಕೊಳ್ತಾ ಇದ್ದಾರೆ. ಈಗಲೇ ಸ್ವಾಮಿ ಯೇಸುವಿನ ನಾಮದಲ್ಲಿ
ಪ್ರಸನ್ನತೆಯಿಂದ ಪ್ರತಿಯೊಬ್ಬರನ್ನು ತುಂಬು. ಇವತ್ತಿನ ದಿವಸ ಕರ್ತನೆ ಈ ಎರಡು ವಾಕ್ಯಗಳನ್ನ ಕರ್ತನೆ ಮನಸ್ಸಿನಲ್ಲಿ ಇಟ್ಟುಕೊಂಡು ಸಮಸ್ಯೆಯ ಫೈಲ್ ಮೇಲೆ ಇರುವಂತಹ ಹೆಸರನ್ನಲ್ಲ, ನನ್ನ ಯೇಸುವಿನ ಆ ಹೆಸರನ್ನು ಅದರ ಮೇಲೆ ಬರೆದು, ನನ್ನ ಯೇಸು ನನ್ನ ಆಲೋಚನೆ ಅಂತಲ್ಲ, ನನ್ನ ಮಾರ್ಗಗಳಂತಲ್ಲ, ನನ್ನ ಒಂದು ಆಲೋಚನೆ ಅಂತಲ್ಲ, ನನ್ನದೇ ಒಂದು ಸ್ಟ್ರಾಟಜಿಯಿಂದ ಅಲ್ಲ, ಆತನ ಆಲೋಚನೆ ಮುಖಾಂತರ, ಆತನ ಮಾರ್ಗಗಳ ಮುಖಾಂತರ ಪರಿಹಾರ ಮಾಡುವ ಆತನಾಗಿ. ಹಲ್ಲೆಲೂಯಾ. ಆತನ ಇಲ್ಲದಿರುವನ್ನು ಇರುವುದಾಗಿ ಕರೆಯುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಯೆಶಾಯ ಪ್ರವಾದನೆ ಗ್ರಂಥ ಕರ್ತನೇ ರಾಜ 55:8-9 ವಚನ, ರೋಮಾಪುರ ಬರೆದ ಪತ್ರಿಕೆ 4:7 ವಚನದ ಪ್ರಕಾರವಾಗಿ ನಮ್ಮನ್ನು ಆಶೀರ್ವದಿಸಿ ನೀನು ತಾನು ನಡೆಸು, ಬಲಪಡಿಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಡ್ತೇನೆ, ಜೀವವುಳ್ಳ ತಂದೆಯೇ. ಆಮೆನ್.